ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗಂಡಸರು ವಾಯ್ಸು ಏನೇನು ಗಂಡಸರು ವಾಯ್ಸು ಇಲ್ಲಮ್ಮ, ಇಲ್ಲೆಲ್ಲರೂ ಗಂಡಸರೇ ಇದ್ದಾರೆ, ಹೆಣ್ಮಕ್ಳು ಒಬ್ಬರೇ ಇರಬಾರ್ದು. ಹೊರಡಮ್ಮ ನೀನು. ಅಯ್ಯೋ ಮರ್ತೇ ಬಿಟ್ಟೆ, ಅಪ್ಪ ಉಪ್ಪಿನಕಾಯಿ ಕೊಟ್ಟಿದ್ದು. ಬಾಯ್ ಆಂಟಿ. ಬಾಯ್ ಮಗಳೇ, ಬಾಯ್ ಬಾಯ್. ಇದು ನನ್ನ ಉಪ್ಪಿನಕಾಯಿ, ನಾವು ಒಬ್ಬನೇ ನೆಕ್ಕಬೇಕು. ನೆಕ್ಕನ್ ಸಾಯಿ. ನಂಗೆ ಮನೆಗೆ ಏನೇನ್ ಬೇಕು ಐಟಮ್ ಎಲ್ಲ ತಗೋಬತ್ತೀವಿ. ಬಾಯ್. ಲೈ ಉಪ್ಪಿನಕಾಯಿ ಬಂದೈತಿ, ಎಣ್ಣೆನೂ ತಗೊಂಬರ್ಲಿ. ಫಸ್ಟ್ ನೀ ಎಣ್ಣೆ ಆಗು, ಆಮೇಲೆ ಎಣ್ಣೆ ತಗೋಬತ್ತೀವಿ. ಹಲೋ, ಯಾರ? ನಾನು ಓನರು. ಅದು ನೋಡೇ ನಾನು ಒಳಗ್ ಬಂದ್ಬಿಟ್ಟೆ. ಅಯ್ಯೋ, ಒಳಗೆ ಬಂದ್ಬಿಟ್ನಂತಲ್ಲ. ಎಲ್ಲಿದ್ದೀರಾ? ಕಾಣಿಸ್ತಾ ಇಲ್ಲ. ಅಂಕಲ್, ನಾನು ರೆಡಿ ಆಗ್ತಾ ಇದ್ದೀನಿ ಅಂಕಲ್. ಅಯ್ಯೋ, ಒಬ್ರು ಇದ್ರೆ ಜಿರ್ಲಿ ಬರ್ಲಿ ಕಚ್ಬಿಡ್ತೀವಿ. ನಾನು ಬಂದೆ, ಇರಿ. ಎಲ್ಲೋದ್ರೆ ಕಾಣಿಸ್ತಾ ಇಲ್ಲ. ನಾನು ಸೀರೆ ಉಡ್ತಾ ಇದ್ದೀನಿ ಅಂಕಲ್. ಸೀರೆ? ಭಟ್ರ, ನಮ್ಮಂತ ಡಣ ಡಣಕ ಈ ನಮ್ಮನಿ ಗಂಟು ಬಿದ್ದ ನೀವ. ಇನ್ನು ನಿಜವಾದ ಹುಡುಗಿ ಏನಾರ ಸಿಕ್ಕಿಬಿಟ್ಟಿದ್ರ, ಅಯ್ಯೋ. ಒಂದ್ಸಲ ನಾನು ನಿಮ್ಮನ್ನ ನೋಡ್ಬೇಕು, ಬನ್ನಿ. ಅಯ್ಯೋ, ಈ ನನ್ನ ಮಗ ಬಿಡಂಗ್ ಕಾಣಲ್ಲ ಜಗಣ. ಎಲ್ಲಿ ಹೋಗೋದ? ಸುಸಂಸ್ಕೃತವ್ರೆ, ಸುಸಂಸ್ಕೃತವ್ರೆ, ಸುಸಂಸ್ಕೃತವ್ರೆ. ಅಯ್ಯೋ ಅಯ್ಯೋ, ನನ್ನ ಹೆಂಡತಿ ಒಬ್ಳೆ ಮನೇಲಿ ಅದು ಹೆಂಗಿದಳೋ ಏನೋ, ಆ ಮುಣಿಗೆ ಔಸ್ಕೊಳಕ್ಕೂ ಬರಲ್ಲ. ನನ್ನ ಮನೆ ಒಳಗೆ ಎಂಟ್ರಿ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಡೋರ್ ಅಲ್ಲಿತ್ತಲ್ಲ. ನನ್ನ ಇಷ್ಟ ಸಂಸ್ಕೃತ ಹೆಂಗಾರ ಬರ್ತೀನಿ. ನೀವ್ ಹೆಂಗ್ ಬಂದ್ರಿ ಒಳಗೆ? ಅದು ಸುಸಂಸ್ಕೃತ ಕಾಣ್ಲಿಲ್ಲ, ನೋಡೋಣ ಅಂತ ಬಂದೆ. ಸುಸಂಸ್ಕೃತ ಕಾಣ್ಲಿಲ್ಲ. ಮಗ ತಗಲಾಕೊಂಡ ಅನ್ಸುತ್ತಿಲ್ಲ. ಮಗ ಏನು ಮಾಡುದು? ಏನೋ ಒಂದ್ ಮಾಡೋಣ. ಇರೋ ಎಲ್ರಿ ನನ್ ಸುಸಂಸ್ಕೃತ, ಎಲ್ರಿ ನನ್ ಸುಸಂಸ್ಕೃತ. ಸುಸಂಸ್ಕೃತ ಎಲ್ಲಿದ್ಯಾ? ಒಳಗೆ. ಅಯ್ಯೋ ನನ್ನ ಮಗನೇ, ಇನ್ನೊಂದು 10 ನಿಮಿಷ ಲೇಟ್ ಆಗಿ ಬಂದಿದ್ದೆ ಅಂದ್ರೆ ನನ್ನ ಹಾಲ್ನಂತ ಶೀಲನ ಆಲ್ಕೋಹಾಲ್ ಮಾಡ್ಬಿಟ್ಟಿದ್ದ. ಮನೆ ಕೆಲಸ್ತಾರ ಮಗಳ ಕರ್ರಿ ನೋಡ್ಬೇಕಣ್ಣ. ಏನ್ರಿ ಆಯ್ತಾ? ಅಲ್ಲ ಕಣಮ್ಮ, ನನ್ನ ಹೆಂಡತಿ ಒಬ್ಳೆ ಇರ್ಬೇಕಾದ್ರೆ ಡ್ರಮ್ ಒಳಗೆ ಔಸವ್ ನೋಡಲಿ ನನ್ನ ಹೆಂಡತಿನ. ಅಪ್ಪ, ನೀಗ್ ನಾಚಿಕೆ ಮಾನ ಮರೆದಿಲ್ವಾ? ಜಗ್ಗಣ್ಣ, ನನ್ನ ಕಷ್ಟ ನನ್ನ ಮಗಳು ದೊಡ್ಡೋಳಾದ್ಮೇಲೆ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ರಿ. ದಯವಿಟ್ಟು ಅವಳ ಸಲುವಾಗಿ ಕಾದು ಕಾದು ಸುಸ್ತಾಗಿದ್ದೀನಿ. ದಯವಿಟ್ಟು ನನಗೀಗ 35 ವರ್ಷ ಆಗಿದೆ. ದಯವಿಟ್ಟು ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ. ದಯವಿಟ್ಟು ನನ್ನ ಮಗಳನ್ನ ನಿನಗೆ ಕೊಡಲ್ಲ. ದಯವಿಟ್ಟು. ಯಾಕೆ ದಯವಿಟ್ಟು? ನನಗೆ ಇಷ್ಟ ಇಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಲವ್ಗೆ ಯಾರಾದ್ರೂ ಅಡ್ಡ ಬಂದ್ರೆ ಅಡ್ಡ ಸಿಗದಾಕ್ಬಿಡ್ತೀನಿ. ದಯವಿಟ್ಟು ಅವ್ರ ಹುಡುಗಿ ಅವ್ನು ಕರ್ಕೋಯ್ತು. ಏನಿದು ಹುಡುಗನ ವಯಸ್ಸು? ಏನೋ ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆ ಕೈ ಹಾಕ್ತೀಯೇನೋ, ಸ್ವಲ್ಪ ನಾಚಿಕೆ ಆಗಲ್ವೇನೋ ನಿನ್ಗೆ? ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ? ಈ ಬಾರ ಈ ಕಡೆ. ನನ್ನ ಹುಡುಗಿ ಮೇಲೆ ಕೈ ಹಾಕ್ತೀಯ? ನನ್ನ ಲವ್ಗೆ ಅಡ್ಡ ಬಂದ್ರೆ ದಯವಿಟ್ಟು ಸಿಗದಾಕ್ಬಿಡ್ತೀನಿ. ದಯವಿಟ್ಟು. ಅಯ್ಯೋ, ನಿನ್ ದಯವಿಟ್ಟು ನಿನ್ ತಮ್ಮಿದ್ರೆ ಬಾರೋ, ದಯವಿಟ್ಟು. ದುರ್ಯೋಧನ, ಈ ನಿನ್ನ ತಮ್ಮ ದುಶ್ಯಾಸನ ಸೀರೆಯನ್ನು ಎಳೆದು ಬಿಟ್ಟ. ದಯವಿಟ್ಟು ಇದೇನು ಕೆಳಗಡೆ ಹುಡುಗ ಮೇಲ್ಗಡೆ ಹುಡುಗಿ ಮಧ್ಯದಲ್ಲಿ ಕಾಚಲಿಗೆ ಯಾಕೆ ಈ ಗೆಟಪ್? ಈ ಲಂಡ ಇಲಾಖಿಲ್ಲ ಮಗ, ನಿಂದಿದೆ ಮಾತಾಡೋದು. ಆಕ್ಚುಲಿ ಬ್ಯಾಚುಲರ್ಸ್ ಗಳಿಗೆ ಮನೆ ಕೊಡ್ತಿರ್ಲಿಲ್ವಲ್ಲ ಅಂಕಲ್, ಅದಕ್ಕೆ ಅವನಿಗೆ ಲೇಡಿ ಗೆಟಪ್ ಹಾಕ್ಬಿಟ್ಟು ಕರ್ಕ ಬಂದ್ಬಿಟ್ವಿ ಅಂಕಲ್. ಸಾರಿ. ಅಪ್ಪ, ನಾನು ಅವನು ತುಂಬಾ ಪ್ರೀತಿ ಮಾಡ್ತಿದೀವಪ್ಪ, ಪ್ಲೀಸ್ ದೂರ ಮಾಡಬೇಡಿ. ಯಾಕೆ ಅಂಕಲ್, ನಮ್ಮ ಹುಡುಗ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಅಲ್ಲ, ನಿಮ್ಮ ಹುಡುಗಿ ನಮ್ಮ ಹುಡುಗನ್ ಲವ್ ಮಾಡಿದ್ದು ಇಷ್ಟ ಆಗ್ಲಿಲ್ವಾ? ಹಂಗೇನಿಲ್ಲ, ಫಸ್ಟಿಂದ ಸ್ಕಿಟ್ ಮಾಡ್ಬೇಕಾ? ಮತ್ತೇನಂಕ, ನಾನು ಇಷ್ಟಪಟ್ಟಿದ್ದೆ ಅಳಿಯನ್ ಮಾಡ್ಕೋಬೇಕಲ್ಲ ಅಂತ ಬೇಸರ ಆಗ್ಬೇಕು. ಇಷ್ಟಪಟ್ಟವ್ರೆ ಅಳಿಯ ಮಾಡ್ಕೋಬೇಕಲ್ಲ. ಜಗಳ
ಮಾಸ್ಟರ್ ಪರ್ಫಾರ್ಮೆನ್ಸ್ಗೆ ಸಿಕ್ಕಿದೆ ಕಿಲಾಡಿ ಬಜಾರ್. ನನಗೆ ಹಾಲು ಕುಡಿದಷ್ಟು ಆನಂದ ಆಗೋಯ್ತು ಟೈಮಿಂಗ್ ನೋಡಿ. ಠಕ 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 ಏನ್ ಠಕ. ಟೈಮಿಂಗ್ ಇದು? ಟೈಮಿಂಗ್ ಅಂದ್ರೆ ಇದು. ಯಾವತ್ತು ಅನುಭವಸ್ಥರು ವಾಪಸ್ ಬಂದಾಗ ಆ ಅನುಭವನ ಹೆಂಗೆ ವೇದಿಕೆ ಮೇಲೆ ಹಂಚ್ತಾರೆ ಅನ್ನೋದನ್ನ ಇದನ್ನ ನೋಡಿದ್ರೆ ನಾವು ತಿಳ್ಕೊಬಹುದು. ನನಗೆ ನಮ್ಮ ಕುಳ್ಳಿ ಬಹಳ ಇಷ್ಟ ಆಗ್ಬಿಟ್ಟ. ಅವನು ಎಮೋಷನಲಿ ಎಷ್ಟು ಚೆನ್ನಾಗಿ ಮಾಡಿದೆ ಕಣ ನೀನು. ಅಪ್ಪನ ರೋಲು ಓ ನಂದೀಶ, ತುಂಬಾ ಚೆನ್ನಾಗಿ ಮಾಡ್ದಪ್ಪ ಅವನು, ಬಹಳ ಚೆನ್ನಾಗಿ ಮಾಡ್ದ. ಇನ್ನು ಇವನು ಹುಡುಗಿ ವೇಷ ಹಾಕೊಂಡು ಇವನು ಅದ್ಭುತವಾಗಿ ಮಾಡ್ದ. ಈ ಶೋ ಅಲ್ಲಿ ನನ್ನ ಪ್ರಕಾರ 3 ಜನ ಸ್ಟಾರ್ಸ್. ಯಾರ್ಯಾರು ಸರ್? ಅವನೇ ಹುಡುಗಿ ವೇಷ ಹಾಕಿದವನು, ಮಹಾಂತೇಶ, ಇನ್ನು ಮಗ ಕನ್ನಡಕ, ಅವನೊಬ್ಬ ಕುಳ್ಳಿ. ಜಗ್ಗಪ್ಪ ಅಂಡ್ ನಂದೀಶ. ಹಾ. ಅಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಹೈಲೈಟ್ ರೋಲ್ ಅವ್ರದ್ದು ಬಹಳ ಚೆನ್ನಾಗಿ ಮಾಡಿದ್ರು. ಮಧ್ಯ ಅವನ ಪುಟಾಣಿ ಒಂದ್ 2 ಕಡೆ ಎಂತ ಬ್ಯೂಟಿಫುಲ್ ಪಂಚ್ ಕೊಟ್ಟ ಗೊತ್ತಾ? ಉಲ್ಲಾಸ್. ಹೌದೌದು, ಹಾರ್ಟ್ಲಿ ಪಂಚಸ್. ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು. ನಾಟಕ ಅಂದರೆ ಹೀಗಿರಬೇಕು. ಅಬ್ಬಾ. ಏನಾಯ್ತು? ಅವನೇನು ಒಂದು ಒಳ್ಳೆ ಟೈಮಿಂಗ್ ಅಲ್ಲೇ ಕೊಟ್ಟನಲ್ಲ, ನಾನೇ ಅಪ್ರಿಷಿಯೇಟ್ ಮಾಡನಲ್ಲ ಅವನಿಗೆ. ಏನಾಯ್ತು ನಿನಗೆ? ಏನಿಲ್ಲ ಮೇಡಮ್, ನಾನು ಗುರಿ ಕಡೆ ಕಾನ್ಸಂಟ್ರೇಟ್ ಮಾಡಬಿಟ್ಟು ಸುಮ್ಮನೆ ತಲೆಯಲ್ಲಿ ಏನೇನೋ ವಿಷಯಗಳು ತುಂಬಿಕೊಂಡು ಓಡಾಡ್ತಾ ಇದ್ದೆ, ಹಂಗಾಗಿ ಏನು ಇದೆ ನಿನ್ ತಲೆಯಲ್ಲಿ? ಏನ್ ವಿಷಯ ಇದೆ? ಅಂದ್ರೆ ನಾನು ಫಾರೆಸ್ಟ್ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ ಸರ್. ಅದಕ್ಕೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಈ ನಡುವೆ ಅಂತೇಳಿ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು ಸರ್, ಅಷ್ಟೇ ಏನಿಲ್ಲ. ನೀನು ವೆನ್ ಯು ಆರ್ ಇನ್ ರೋಮ್ ಯು ಶುಡ್ ಬಿಕಮ್ ಎ ರೋಮ್ ಅಂತ. ಹೌದು ಸರ್. ಹಂಗಾಗಿ ಯು ಆರ್ ಹಿಯರ್ ಬಿ ಎನ್ ಆಕ್ಟರ್. ಅವಾಗ ಏನಕ್ಕೆ ಎಲ್ಲ ತಲೆನೇ ಕೆಡಿಸ್ಕೊಳೋಂಗಿಲ್ಲ. ಹಾಂ ಸರ್. ಅಲ್ಲೇನಪ್ಪ? ಹಾಂ ಸರ್. ಅಷ್ಟೇ. ಬೇರೆ ಚೆನ್ನಾಗಿ ಮಾಡ್ತೀಯ, ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸರ್. ಶುಭ ಪುಂಜ, ಎಸ್, ಏನ್ ಅನ್ನಿಸ್ತು ಸ್ಕಿಟ್ಟು? ಈ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಆಮೇಲೆ ಓನರ್ಗೆ ಮತ್ತೆ ಮಾಂತೇಶ್ಗೆ ಇದ್ದಿದ್ದ ಕೆಮಿಸ್ಟ್ರಿ ಇಲ್ವಾ, ಅನ್ಬಿಲೀವಬಲ್. ಅದೇ ನನಗೆ ಫೇವ್ರೇಟ್. ಸಖತ್ ಕೆಮಿಸ್ಟ್ರಿ ಇತ್ತು. ಅಂಡ್ ಜಗಪ್ಪ, ನಿಮ್ ಆಕ್ಟಿಂಗ್ ಎಲ್ಲ ನನಗೆ ಗೊತ್ತು. ಅಂಡ್ ಇನ್ನೊಂದೇನು ಅಂತಂದ್ರೆ ಜಗಪ್ಪ ಯಾರು ಮರ್ತರೂ ಅದನ್ನ ಫಿಲ್ಅಪ್ ಮಾಡ್ತಾರೆ. ಅವ್ರ ಏನೋ ಒಂದು ಇಂಪ್ರೂವೈಸ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಅಲ್ಲ, ಇವತ್ತು ಜಗಪ್ಪನ್ ಸ್ಪೆಷಾಲಿಟಿ ಅಂದ್ರೆ ಅವ್ನ್ ಮರ್ತರು ಅವನೇ ಫಿಲ್ ಮಾಡ್ಕೊಂಡು. ಹೌದು, ಏನಾದ್ರು ಒಂದು ಮಧ್ಯದಲ್ಲಿ ಏನಾದ್ರು ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಜಗಪ್ಪ ಇವು ಸಖತ್ ಸ್ಟೈಲಿಶ್ ಆಗಿ ಕಾಣ್ತಾ ಇದೆ. ವೆರಿ ಹೀರೋ ಮೆಟೀರಿಯಲ್. ಥ್ಯಾಂಕ್ ಯು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದೆ.